ಅದನ್ನು ಅರಿತೇ ಕೇಂದ್ರ ಸರ್ಕಾರ ಅವರನ್ನು ಸ್ವಲ್ಪ ದಿನ ಅಲ್ಲಿಯೇ ಇರಿಸುವ ಸಾಧ್ಯತೆಗಳಿರಬಹುದು, ನನಗೆ ಗೊತ್ತಿಲ್ಲ. ಕರೆಸ್ಕೋಬೋದು. ಈಗ ನೋಡಿ, ಈಗ ಅವ್ರಿಗೆ ಲುಕೌಟ್ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ರಾಜ್ಯದಲ್ಲಿ, ಈ ದೇಶದಲ್ಲಿ ಅವ್ರು ಬಂದ ತಕ್ಷಣ ಅರೆಸ್ಟ್ ಮಾಡ್ಬೋದು. ಈಗ ಏನು ರೆಡ್ ಕಾರ್ನ್ ಏನು ಅದು ನೋಟಿಸ್ ಬರ್ತದೆ, ರೆಡ್ ಅಲರ್ಟ್ ನೋಟಿಸ್ ಕೊಡಬೇಕಾಗತ್ತೆ. ಅದು ಏನು ಅಂದರೆ ವಿದೇಶಗಳಲ್ಲಿ ಅವ್ರು ಎಲ್ಲೇ ಇದ್ರೂ ಕೂಡ ಎಲ್ಲ ವಿದೇಶಗಳ ವಿಮಾನ ನಿಲ್ದಾಣಗಳಿಗೆ ಸೂಚನೆ ಹೋಗುತ್ತೆ. ಈ ಅಭ್ಯರ್ಥಿ ಏನಾದ್ರು ಇದ್ದರೆ ಅಥವಾ ಏನಾದ್ರು ಬಂದರೆ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಥವಾ ರಾಜತಾಂತ್ರಿಕ ವ್ಯವಸ್ಥೆ ಒಳಗಡೆ ಕರೆತರುವಂಥದ್ದು. ಈಗ ವಿದೇಶದಿಂದ ರಾಜ್ಯಕ್ಕೆ ಕರೆತರುವ ಜವಾಬ್ದಾರಿ ಕೇಂದ್ರದ ಸರ್ಕಾರದ ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ಸಲ್ಲೇನಾದರೂ ಕೇಂದ್ರ ಸರ್ಕಾರ ಸ್ವಲ್ಪ ಮೌನ ವಹಿಸಿದರೆ, ಸ್ವಲ್ಪ ದಿನ ತಡೀರಿ ನೋಡೋಣ ಅಂತಂದರೆ ಇದು ಇನ್ನಷ್ಟು ದಿನ ಹಗ್ಗ ಜಗ್ಗಾಟ ಆಗುವ ಸಾಧ್ಯತೆಗಳಿವೆ. ನಾನು ಹೇಳೋದು ಅದನ್ನೇ. ಈಗೇನಾದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ವಿಚಾರವನ್ನು ಬಿಡೋದಿಲ್ಲ. ಇದರಲ್ಲಿ ಚುನಾವಣಾ ಅಸ್ತ್ರ ಅವರಿಗೆ ಅಲ್ಲ. ಒಂದು ವೇಳೆ ಈ ಕಾಂಗ್ರೆಸ್ನವ್ರು ಏನಾದ್ರು ಈ ರೀತಿ ಮಾಡಿದ್ರೆ BJP ಮಾಡ್ತಾ ಇದ್ರು, NDA ಮೈತ್ರಿಕೂಟ ಮಾಡ್ತಾ ಇತ್ತು. ಈಗ ನೇಹ ಮನೆಗೆ ಎಲ್ಲ BJP ನಾಯಕರು ಬಂದು ಭೇಟಿ ಕೊಡೋದು ಏನು, ಅವರ ಏನು ಕುಟುಂಬಕ್ಕೆ ಸಾಂತ್ವನ ಹೇಳೋದೇನು, ಅವ್ರ ಕಷ್ಟ ಕಾರ್ಪಣ್ಯ ಕೇಳೋದೇನು, ನಿಜಕ್ಕೂ ಮನುಷ್ಯತ್ವದ ನೆಲೆಯಲ್ಲಿ ಅದು ಓಕೆಪ್ಪ. ಅದಷ್ಟೇ ಇರುತ್ತಾ? ಖಂಡಿತವಾಗಿ ಇರಲ್ಲ. ಅಲ್ಲಿ ರಾಜಕಾರಣ ಇದ್ದೇ ಇರುತ್ತೆ ಅಲ್ವಾ? ಈಗ ಏನು ಪ್ರಜ್ವಲ್ ರೇವಣ್ಣ ಅದರಲ್ಲಿ ಅವರಿನ್ನೂ ಆರೋಪಿ. ಏನು ನ್ಯಾಯಾಲಯದ ಮೂಲಕ ಅದೆಲ್ಲ ತನಿಖೆ ಆಗಿ ಚಾರ್ಜ್ ಶೀಟ್ ಹೋಗಿ ಸತ್ಯಾಸತ್ಯತೆ ಬಹಿರಂಗಗೊಂಡು ನ್ಯಾಯಾಲಯ ಕ್ಲೀನ್ ಚಿಟ್ ಕೊಡೋವರೆಗೂ ಅಥವಾ ನ್ಯಾಯಾಲಯ ಇವನು ತಪ್ಪಿತಸ್ಥ ಅಂತ ಹೇಳುವವರೆಗೂ ಈ ಸದ್ಯಕ್ಕೆ ಅವನು ಆರೋಪಿನೇ, ಅಪರಾಧಿ ಅಲ್ಲ. ಈಗ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರಕರಣವನ್ನು ಸುಮ್ಮನೆ ಬಿಡಲ್ಲ. ನೋಡ್ರಿ, ಇವರು ಮಹಿಳೆಯರಿಗೆ ರಕ್ಷಣೆ ಕೊಡ್ತಾರಾ, ಈ ಪಕ್ಷದ ಅಭ್ಯರ್ಥಿ ಇವರೆಲ್ಲ ಹಿಂಗೆ, ಈ ಮೈತ್ರಿಕೂಟ ಹಂಗೆ, ಹಾಗೆ ಹೀಗೆ ಅಂತೇಳಿ ರಾಜಕಾರಣ ಮಾಡ್ತಾರೆ. ನಾವಿಲ್ಲಿ ಇನ್ನೊಂದು ಗಮನಿಸಬಹುದು, 3ನೇ ತಾರೀಕು ವಾಪಸ್ ಬರ್ತಾರೆ ಪ್ರಜ್ವಲ್ ರೇವಣ್ಣ. ಕಷ್ಟ ಇಲ್ಲಿ ಬರೋದೇ ಡೌಟ್. ಎಲೆಕ್ಷನ್ ಮುಗಿಯೋವರೆಗೂ ನಾನು ಹೇಳಕ್ಕಾಗಲ್ಲಪ್ಪ. ಚುನಾವಣೆ SIT ಏನ್ ನಿರ್ಧಾರ ತೆಗೆದುಕೊಳ್ಳಿ. ಆದ್ರೆ ರಾಜಕಾರಣಿಗಳು ಈಗ ನೋಡಿ, ಒಂದ್ ವೇಳೆ ಬಂದ್ರು ಅಂತ ಇಟ್ಕೊಳ್ಳಿ. ಈಗ ನೋಡಿ, ಇನ್ನೂ ಬಂದಿಲ್ಲ, ಅವರು ಇನ್ನೂ ಅರೆಸ್ಟ್ ಆಗಿಲ್ಲ, ವಿದೇಶದಲ್ಲಿ ಇದ್ದಾರೆ. ಒಂದು ವೇಳೆ ನಾನೇನ್ ಹೇಳ್ತೀನಿ ಅಂದ್ರೆ 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು. ಆಯ್ತಾ, ಟಿಕೆಟ್ ಕೂಡ ಬುಕ್ ಆಗಿದೆ, ರಿಟರ್ನ್ ಟಿಕೆಟ್ ಇಲ್ಲಿಂದಾನೆ ಬುಕ್ ಆಗಿದೆ ಅಂತ ಹೇಳ್ತಾ ಇದ್ರು. ಕ್ಯಾನ್ಸಲ್ ಮಾಡೇನ್ರಿ, ರಿಟರ್ನ್ ಟಿಕೆಟ್ ಕ್ಯಾನ್ಸಲ್ ಆದ ಅವ್ರಿಗೆ ಕಳ್ಕೊಳ್ಳೋದು. ಈಗ ಇನ್ನೊಂದು ಓಡಾಡ್ತಾ ಇದೆ, ವೈರಲ್ ಆಗ್ತಾ ಇದೆ ಟಿಕೆಟ್. 15 ಇಲ್ಲ 16ಕ್ಕೆ ಬೆಂಗಳೂರಿಗೆ ಬರ್ತಾರೆ. ಸಾಧ್ಯತೆಗಳು ತುಂಬಾ ಕಡಿಮೆ. ಯಾಕಂತ ಹೇಳಿದ್ರೆ ಚುನಾವಣೆ ಇರೋದು 7ಕ್ಕೆ, ಅವ್ರು ಬರ್ತಾ ಇರೋದು 15 ಅಥವಾ 16ನೇ ತಾರೀಕು. ಚುನಾವಣೆ ಮುಗಿದು 1 ವಾರಕ್ಕೆ ಬರ್ತಾರ. ಅದೇ ಹೇಳೋದು, ಅವ್ರು ಚುನಾವಣೆ ಮುಗಿಯೋವರೆಗೂ ಬರಲ್ಲ ಸ್ವಾಮಿ. ಕರೆಸ್ಬಿಟ್ರೆ, ಈಗ ನೋಡಿ, ವಿದೇಶದಲ್ಲಿದ್ದಾರೆ, ಇನ್ನೂ ಕೈಗೆ ಸಿಕ್ಕಿಲ್ಲ, ಇನ್ನೂ ಆರೋಪಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲೇ ಕಾಂಗ್ರೆಸ್ನವ್ರು ಹಾಕೊಂಡು ರುಬ್ತಾ ಇದ್ದಾರೆ, ಮತ್ತು ಮಾಧ್ಯಮಗಳೆಲ್ಲ ಇದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೇನು ಈ ಸಂದರ್ಭದಲ್ಲಿ ಬಂದ್ಬಿಟ್ರೆ BJP ಹಿನ್ನಡೆ ಆಗುವ ಸಾಧ್ಯತೆಗಳು ಬಹುತೇಕ ಹೆಚ್ಚಿದೆ. ಹಾಗಾಗಿ ಅವರು ಯೋಚನೆ ಮಾಡ್ತಾರೆ, ಅವ್ರಿಗೂ ರಾಜಕಾರಣ ಗೊತ್ತಿದೆಯಲ್ಲ. ಈಗಾಗಲೇ 28 ಲೋಕಸಭಾ ಕ್ಷೇತ್ರದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗಿದೆ. ಇನ್ನು 14 ಲೋಕಸಭಾ ಕ್ಷೇತ್ರ ಬಾಕಿ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 14 ಕ್ಷೇತ್ರಕ್ಕೂ BJP ಮುನ್ನಡೆಯನ್ನ ಸಾಧಿಸಿರುವಂತದ್ದು ನೋಡ್ತೀವಿ. ಯಾಕಂತ ಹೇಳಿದ್ರೆ ಆ 14 ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ BJP ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಲ್ಲಿ ಆ ಕ್ಷೇತ್ರಗಳಲ್ಲಿ ಎಲ್ಲ ಒಂದು ಕಡೆ ಅದು BJPಗೆ ವರದಾನ ಆದ್ರೂ ಆಗಬಹುದು ಅಂತ ನಾನು ಹೇಳ್ತೀನಿ. ಎರಡನೇ ಹಂತದ ಉತ್ತರ ಕರ್ನಾಟಕ ಭಾಗ ಅಲ್ಲ. ನಾನು ಹೇಳೋದು, ಈ ಒಂದು ಪ್ರಕರಣ ಈಗ NDA ಮೈತ್ರಿ ಮಾಡ್ಕೊಂಡಿದೆಯಲ್ಲ, BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆಯಲ್ಲ, ಈ ಒಂದು ಪ್ರಕರಣ ಅಲ್ಲಿ ಎಫೆಕ್ಟ್ ಬೀರಲ್ವಾ ಅಥವಾ ಪರಿಣಾಮ ಬೀರಲ್ವಾ ನನಗೆ ಗೊತ್ತಿಲ್ಲ. ಆದರೆ ಪರಿಣಾಮ ಬೀರುವ ಹಾಗೆ ಕಾಂಗ್ರೆಸ್ ಅಂತೂ ಮಾಡುತ್ತೆ, ಪ್ರಯತ್ನ ಪಡುತ್ತೆ. ನಿನ್ನೆ SIT ಅಧಿಕಾರಿಗಳು ಕೂಡ ತನಿಖೆಗೆ ಹೋಗಿದಂತಹ ಸಂದರ್ಭದಲ್ಲಿ ಏನೋ ಆರೋಪವನ್ನ ಹೊರಿಸಿದಾರಲ್ಲ, ಸಂತ್ರಸ್ತ ಮಹಿಳೆಯರಿದ್ದಾರೆ ತುಂಬಾ ಜನ, ಅದರಲ್ಲಿ ದೂರುದಾರನ ಹೊರತುಪಡಿಸಿ ಇನ್ಯಾರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗ ನೋಡಿ, ಅದೇನೆ ಈಗ SITಗೆ ತುಂಬಾ ಚಾಲೆಂಜಿಂಗ್ ಅದೇನೆ. ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಸಂತ್ರಸ್ತರಾಗಿದ್ದಾರೆ ಆ ಹೆಣ್ಣು ಮಕ್ಕಳನ್ನ ಫೇಸ್ ರಿವೀಲ್ ಮಾಡದೆ ನೀವು ಎನ್ಕ್ವೈರಿ ಮಾಡಬೇಕಾಗತ್ತೆ. ಒಂದು ವೇಳೆ ಅವರು ನಾನು ಈ ಒಂದು ಹಗರಣದಲ್ಲಿ ಸಿಲುಕಾಕೊಂಡಿದ್ದೀನಿ, ನಾನು ಅನ್ಯಾಯಕ್ಕೊಳಗಾಗಿದ್ದೀನಿ, ನನ್ನ ಮೇಲೆ ಈ ರೀತಿ ಹರಾಸ್ಮೆಂಟ್ ಆಯಿತು ಅಂತ ಹೇಳಿ ಅವರು ಮುಕ್ತವಾಗಿ ಬೋಲ್ಡ್ ಆಗಿ ಮೀಡಿಯಾಗಳ ಮುಂದೆ ಏನು ಎನ್ಕ್ವೈರಿ ಸಂಸ್ಥೆಗಳ ಮುಂದೆ ಬರ್ತಾರಾ ಅನ್ನೋದು ಪ್ರಶ್ನೆ. ಯಾಕಂದರೆ ಮಾನ ಮರ್ಯಾದೆ ವಿಚಾರ.
ಆಮೇಲೆ ಈಗಾಗಲೇ 2 ದೂರುಗಳು ದಾಖಲಾಗಿದ್ದಾವೆ ಅಂತ ಹೇಳ್ತೀವಿ, ಇಬ್ಬರು ಮಹಿಳೆಯರು ಈಗಾಗಲೇ ದೂರು ಕೊಟ್ಟಿದ್ದಾರೆ ಅಂತ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಇರುವಂಥದ್ದು ಏನು ಗೊತ್ತಾ, 164 ಸ್ಟೇಟ್ಮೆಂಟ್ ಇದೆಯಲ್ಲ, 164 ಸ್ಟೇಟ್ಮೆಂಟನ್ನು ಯಾರು ಈ ಪ್ರಕರಣದಲ್ಲಿ ಸಂತ್ರಸ್ತರಿದ್ದಾರಲ್ಲ ಆ ಸಂತ್ರಸ್ತರನ್ನು ನೇರವಾಗಿ ನ್ಯಾಯವಾದಿಗಳ ಮುಂದೆ ನ್ಯಾಯಾಧೀಶರ ಮುಂದೆ ಕರೆತರಲಾಗತ್ತೆ. ಅವರು ಅಲ್ಲಿ ಯಾವುದೇ ಇನ್ವೆಸ್ಟಿಗೇಷನ್ ಆಫೀಸರ್ ಇರಲ್ಲ, SIT ತಂಡವೂ ಕೂಡ ಇರೋದಿಲ್ಲ. ಅಲ್ಲಿ ನ್ಯಾಯಾಧೀಶರ ಮುಂದೆ ಈ ಸಂತ್ರಸ್ತ ಮಹಿಳೆಯರು ಹೇಳುವಂಥ ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಒಂದು ವೇಳೆ ನೀವು ದೂರು ಕೊಟ್ಟಿರ್ಬೋದು, ನನಗೆ ಹಿಂಗೆ ಅನ್ಯಾಯ ಆಗಿದೆ ಅಂಥೇಳಿ, ಅಲ್ಲೇನಾದರೂ ಇವರು ಉಲ್ಟಾ ಹೊಡೆದ್ರೆ ಅದು ಭಾಳ ಮುಖ್ಯ ಆಗತ್ತೆ. ಹಾಗಾಗಿ ನ್ಯಾಯಾಧೀಶರ ಮುಂದೆ ಈ ಸಂತ್ರಸ್ತ ಹೆಣ್ಣು ಮಕ್ಕಳು ಕೊಡುವಂಥ 164 ಸ್ಟೇಟ್ಮೆಂಟು ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯವನ್ನು ನಿರ್ಧರಿಸುತ್ತೆ ಅನ್ನುವಂಥದ್ದು. ಆಮೇಲೆ ನೋಡ್ಬೇಕು ಅದರಲ್ಲೇನಾದರೂ ಅಪ್ರಾಪ್ತರಿದ್ದಾರಾ ಅಂತ ನೋಡ್ಬೇಕಾಗತ್ತೆ. ಇದು ಈ ತನಿಖೆಯನ್ನು ಬೆದಸ್ತಾ ಹೋದ್ರೆ ಇದರ ಜಾಲ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿವೆ. ಇದಕ್ಕೆ ರಾಜಕೀಯ ನಂಟಿದೆಯಾ, ಇದರಲ್ಲಿ ಯಾರಾದರೂ ಷಡ್ಯಂತ್ರ ರೂಪಿಸಿದಾರಾ, ನಿಜಕ್ಕೂ ಹಣಕ್ಕೋಸ್ಕರ ಮಾಡಿದಾರಾ ಅಥವಾ ರಾಜಕಾರಣಕ್ಕೋಸ್ಕರ ಮಾಡಿದಾರಾ, ಎಲ್ಲ ಆಯಾಮದಲ್ಲಿಯೂ ಕೂಡ SIT ತನಿಖೆಯನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು. ಇಲ್ಲಿ SIT ತನಿಖೆ ಕೂಡ ಮುಂದುವರಿಸ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಒಂದೊಂದು ಕೇಸ್ಗಳು ಕೂಡ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ. ಆದರೆ ಇಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಈಗಾಗಲೇ ಸರ್ಕಾರ ಕೂಡ ಹೇಳ್ತಾ ಇರುವಂಥದ್ದು. ಗೃಹ ಸಚಿವ ಪರಮೇಶ್ವರ್ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ನಾವು ಯಾವುದೇ ಹೆಣ್ಣು ಮಗುವಿಗೆ ನೋವಾಗೋದಕ್ಕೆ ಬಿಡೋದಿಲ್ಲ, ಅನ್ಯಾಯವಾಗೋದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟರು. ನಾವು ಇಲ್ಲಿವರೆಗೂ ನಮ್ಮ ತಂದೆಯವರಾಗಲಿ ನಾವಾಗಲಿ ಯಾವ ಹೆಣ್ಣು ಮಗುಗೂ ನೋವು ಮಾಡಿಲ್ಲ, ನಾವು ಗೌರವದಿಂದ ಕಾಣ್ತೀವಿ ನಮ್ಮ ಕುಟುಂಬದವರು. ಈಗ ನೀವು ಹೆಣ್ಮಕ್ಳಿಗೆ ನೋವು ಮಾಡಿದಿರೋ, ನೋವು ಮಾಡಿಲ್ವೋ, ಅಥವಾ ಪ್ರೀತಿ ಕೊಟ್ಟಿದ್ದೀರೋ, ಖುಷಿ ಕೊಟ್ಟಿದ್ದೀರೋ, ಅಥವಾ ನೀವು ತುಂಬ ಚೆನ್ನಾಗಿ ಮಿಂಗಲ್ ಆಗಿದ್ದೀರೋ ಆಗಿಲ್ವೋ ಅನ್ನೋದನ್ನು ನೀವು ಕೂತ್ಕೊಂಡು ಇಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಸ್ವಾಮಿ. ಅದಕ್ಕೆ ಪ್ರತ್ಯೇಕವಾದಂಥ ನ್ಯಾಯಾಧೀಶ ತಂಡ ಇದೆ, ಅದೊಂದು ಇನ್ವೆಸ್ಟಿಗೇಷನ್ ಟೀಮ್ ಇದೆ. ಆಮೇಲೆ ಇದು ನಡೆದಿಲ್ವೋ, ಅದು ನಿಜಕ್ಕೂ ತಿರುಚಲಾಗಿದೆ ಅಂತನೋ ಅಥವಾ ಇನ್ನೇನು ಎಲ್ಲವನ್ನೂ ಕ್ಲಾರಿಟಿ ಕೊಡಬೇಕಾಗಿರೋದು SIT ಅಥವಾ ಯಾವುದಾದ್ರೂ ಒಂದು ನ್ಯಾಯಾಂಗ ಸಂಸ್ಥೆ ವ್ಯವಸ್ಥೆ ಮಾಡಬೇಕಾಗಿದೆ. ಅಂದ್ರೆ ಇದರಿಂದ ಒಬ್ಬ ಮಹಾನಾಯಕ ಇದ್ದಾನೆ, ಅಲ್ಲ ಮಹಾನಾಯಕ ಇದಾನೋ ಅಥವಾ ಸಣ್ಣ ನಾಯಕ ಇದಾನೋ, ದೊಡ್ಡ ನಾಯಕ ಇದಾನೋ, ಇನ್ಯಾರೋ ಇದಾನೋ, ಅದೇ ಹೇಳೋದು. ಒಂದು ವೇಳೆ ನೀವು ಈ ರೀತಿ ರಾಜಕಾರಣಕ್ಕೋಸ್ಕರ ಈ ಹೆಣ್ಣು ಮಕ್ಕಳ CD ಅಥವಾ ಪೆನ್ ಡ್ರೈವ್ನ ಬಳಸ್ಕೊಂಡಿದ್ರೆ ನಿಮ್ಮಂಥ ದಗಾಕೋರು, ನಿಮ್ಮಂಥ ಭ್ರಷ್ಟರು, ನಿಮ್ಮಂಥ ಯಾವ ಪದಗಳಲ್ಲಿ ಹೇಳಬೇಕು ಗೊತ್ತಿಲ್ಲ, ಯಾರೂ ಇಲ್ಲ. ಯಾಕೆಂದರೆ ನಿಮ್ಮ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಹೆಣ್ಣು ಮಕ್ಕಳ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡ್ತಿರಲ್ಲ, ಇವರಿಗೆ ಚೀತು ಅಂತಲೇ ಕರಿಬೇಕು. ಅದು ಯಾರೇ ಆಗಿರಲಿ. ಒಂದು ವೇಳೆ ಆ ಪ್ರಕರಣದಲ್ಲಿ ತಪ್ಪಿತಸ್ಥ ಆಗಿದ್ರೆ ಶಿಕ್ಷೆ ಕೊಡಲಿ, ಎನ್ಕ್ವೈರಿ ಮಾಡಲಿ. ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ದ, ಅವನ ಮಾನಸಿಕ ಸ್ಥಿತಿ ಏನು, ಅಧಿಕಾರ ದರ್ಪ ಬಳಕೆ ಮಾಡ್ಕೊಂಡು ಹೆಣ್ಮಕ್ಳನ್ನ ಈ ರೀತಿ ಯೂಸ್ ಮಾಡ್ಕೊಂಡ, ಇದರಿಂದ ಯಾರೆಲ್ಲ ಇದ್ದಾರೆ, ಇದನ್ನ ರಿಲೀಸ್ ಮಾಡಿದವ್ರು ಯಾರು, ಇದು ಈ ಒಂದು ಹೆಣ್ಣು ಮಕ್ಕಳ ವಿಚಾರವನ್ನ ಅಥವಾ ಖಾಸಗಿ ವಿಡಿಯೋಗಳನ್ನ ಹೊರಗಡೆ ತಂದಂತ ಅವನು ಕೂಡ ಈ ಶಿಕ್ಷೆಗೆ ಒಳಪಡಿಸಬೇಕಾಗುತ್ತೆ, ಕಠಿಣ ಶಿಕ್ಷೆಗೆ. ಆದ್ರೆ ಆ ವ್ಯಕ್ತಿಯನ್ನೇ ಮಲೇಷ್ಯಾಗೆ ಕಳಿಸ್ತವ್ರು ಯಾರು ಅಂತ ಈಗಾಗಲೇ ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಿರುವಂತದ್ದು. ಅಲ್ಲ ಅದೇ ಪ್ರಶ್ನೆ. ಈಗ ಮಲೇಷಿಯಾ ಕಳಿಸಿದವನ್ ಯಾರು, CD ಮಾಡಿದವನ್ ಯಾರು, CD ಹಂಚಿದವನ್ ಯಾರು, ಇದರಿಂದ ಇರೋರು ಯಾರು, ಎಲ್ಲ ಅಂದ್ರೆ ಈ ತನಿಖಾ ಸಂಸ್ಥೆಗಳು ಎಲ್ಲ ಆಯಾಮದಲ್ಲೂ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ಯಾವುದೇ ಪಕ್ಷವನ್ನು ನೋಡಬಾರ್ದು. ಇಲ್ಲಿ ಮುಖ್ಯ ಏನಂದ್ರೆ ಸರ್ಕಾರ ಈ ಒಂದು SITಗೆ ನಿಷ್ಪಕ್ಷಪಾತವಾದ ತನಿಖೆಯನ್ನು ನಡೆಸೋದಕ್ಕೆ ಅವಕಾಶವನ್ನು ಕೊಡಬೇಕು. ಇದರಲ್ಲಿ ಯಾವುದೇ ಮಧ್ಯಪ್ರವೇಶವನ್ನು ಮಾಡಬಾರ್ದು, ಯಾವುದೇ ಪ್ರಭಾವವನ್ನು ಕೂಡ ಬೀರಬಾರ್ದು. ಆ ಒಂದು SIT ಒಂದು ಪಾರದರ್ಶಕವಾದ ತನಿಖೆ ನಡೆಸೋದಕ್ಕೆ ಅವಕಾಶ ಕೊಟ್ಟರೆ ಇದರಲ್ಲಿ ಯಾರೆಲ್ಲ ಇದ್ದಾರೆ, ಮಹಾನಾಯಕ ಇದ್ದರೆ ಅವರೂ ಸಿಕ್ಕಾಕೊಳ್ಬೇಕು, ದೊಡ್ಡ ನಾಯಕ ಇದ್ದರೆ ಅವರೂ ಸಿಕ್ಕಾಕೊಳ್ಬೇಕು, ಅಥವಾ ಏನಾದರೂ ಬೇರೆ ಯಾರಾದರೂ ಸಂಚು ರೂಪಿಸಿದ್ರೆ ಅವರೆಲ್ಲರೂ ಸಿಕ್ಕಾಕೋಬೇಕು. ಆ ರೀತಿ ತನಿಖೆ ನಡೆಯೋದಕ್ಕೆ ಅವಕಾಶವನ್ನು ಕೊಡಬೇಕು. ಅದಾಗತ್ತಾ? ಇಂಥ ಪ್ರಕರಣಗಳು, ಬೇರೆ ಬೇರೆ ಪ್ರಕರಣಗಳು ನಾವು ರಾಜ್ಯದಲ್ಲಿ ನೋಡಿದ್ದೀವಲ್ಲ, ಏನೋ ಎಲ್ಲ ವಿಡಿಯೋಗಳು ನೋಡಿದ್ದೀವಲ್ಲ, ರಾಜಕಾರಣಿಗಳು ಅವ್ರಿಗೆ ಶಿಕ್ಷೆ ಆಗಿದೆಯಾ? ಕಾಂಗ್ರೆಸ್ ನಾಯಕರ ಒಂದಷ್ಟು ವಿಡಿಯೋಗಳು, ಯಾವ್ಯಾವ BJP ನಾಯಕರ ಒಂದಷ್ಟು ವಿಡಿಯೋಗಳು, JDS ನಾಯಕರ ಒಂದಷ್ಟು ವಿಡಿಯೋಗಳೆಲ್ಲ ಸ್ಟೇ ತಂದಿದ್ದಾರೆ ಇವರೆಲ್ಲ ಕೋರ್ಟಿಂದ. ಒಂದಷ್ಟು ವಿಡಿಯೋಗಳೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿ ಒಂದು ದೊಡ್ಡ ಸುದ್ದಿನೇ ಆಯಿತು. ಅವ್ರಿಗೆಲ್ಲ ಶಿಕ್ಷೆ ಆಗಿದೆಯಾ ಅಂತ ನೋಡಿದಾಗ ಯಾರಿಗೂ ಶಿಕ್ಷೆ ಆಗಿಲ್ಲಪ್ಪ. ಹಂಗೆ ಈ ಪ್ರಕರಣವೂ ಕೂಡ ಹಳ್ಳ ಹಿಡಿಯುತ್ತಾ ಗೊತ್ತಿಲ್ಲ. ಆದರೆ ನಮ್ಮ ಕಳಕಳಿ ಏನು ಅಂದರೆ
ನಿಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ ಈ ರಾಜ್ಯದ ಹೆಣ್ಣು ಮಕ್ಕಳ ಖಾಸಗಿ ಬದುಕನ್ನು ನೀವು ಬಹಿರಂಗಗೊಳಿಸಬೇಡಿ. ಅವರ ಮಾನ ಮರ್ಯಾದೆಯ ವಿಚಾರ, ಎಲ್ಲಕ್ಕಿಂತ ಮುಖ್ಯವಾಗಿ ಬದುಕಿನ ವಿಚಾರ, ಘನತೆಯ ವಿಚಾರ. ಇಲ್ಲಿ ಯಾರು ಸಾಚೆಗಳಿಲ್ಲ ಕಣ್ರಿ, ಎಲ್ಲರೂ ತಪ್ಪಿತಸ್ಥರೇ ಆಗಿರ್ತಾರೆ. ಆದರೆ ಅವ್ರಿಗೊಂದು ಅವಕಾಶವನ್ನು ಕೊಡಬೇಕಾಗಿದೆ ಹೆಣ್ಮಕ್ಳಿಗೆ. ಈಗ ಯಾರು ಇದರಲ್ಲಿ ಈ ಒಂದು ಷಡ್ಯಂತ್ರದಲ್ಲಿ ಸಿಕ್ಕಾಕೊಂಡ್ರಲ್ಲ ಹೆಣ್ಮಕ್ಳಿಗೆ, ಈ ಸಂದರ್ಭದಲ್ಲಿ ಮಾಡಬೇಕಾಗಿರೋ ಕೆಲಸ ಇವರು ಈ ರಾಜಕಾರಣಿಗಳು ಮಾತಾಡ್ತಾರಲ್ಲ, ಇದರಿಂದ ಅವರಿದ್ದಾರೆ ಇವರಿದ್ದಾರೆ, ಇವರೇ ಮಾಡಿರೋದು, ಇವರೇ ಮಲೇಷ್ಯಾಕ್ಕೆ ಕಳಿಸಿರೋದು, ಏನು ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತ ಅಂತೇಳಿ ಕೆಸರ ಚಾಟ ಅವರು ಹೇಳ್ತಿರುವಂತದ್ದು 1.5-2 ವರ್ಷದಿಂದ ಓಡಾಡ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಆ ಟೈಮ್ ಅಲ್ಲ ರೀ, ನಾಚಿಕೆ ಅಲ್ಲ, ನನಗೆ ನಾಚಿಕೆ ಬೇಕು. ಒಂದು ಹಂಗಂದ್ರೆ ಈ ರಾಜ್ಯದಲ್ಲಿ ಏನ್ ಬೇಕಾದ್ರೂ ಓಡಾಡ್ಬೋದಾ? ಹಂಗಂದ್ರೆ ಗೃಹ ಇಲಾಖೆ ಏನ್ ಮಾಡುತ್ತೆ? ಒಬ್ಬ ವ್ಯಕ್ತಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಯಾಕೆ ಈ ರೀತಿ ಅದೇ ತಪ್ಪು. ಚುನಾವಣೆ ಸಂದರ್ಭದಲ್ಲೂ ತಪ್ಪು, ಬೇರೆ ಸಂದರ್ಭದಲ್ಲೂ ಕೂಡ ತಪ್ಪು. ಒಬ್ಬ ವ್ಯಕ್ತಿಯ ಖಾಸಗಿ ವಿಡಿಯೋನ ಇಟ್ಟುಕೊಂಡು ಅವ್ನು ಎಲ್ಲಿ ಬೇಕಾದ್ರೂ ಹಂಚುತ್ತಾನೆ ಅಂತಂದ್ರೆ ಅದಕ್ಕೆ ಕಾನೂನು ಸುವ್ಯವಸ್ಥೆ ಏನು ಮಾಡೋದಿಲ್ವಾ? ಸೈಬರ್ ಕ್ರೈಮ್ ಏನ್ ಮಾಡ್ತಾ ಇದೆ? ಈ ಯಾರೋ ಒಬ್ಬ ಕಿಡಿಗೇಡಿ ಎಲ್ಲ ಕಡೆ ಹಂಚ್ತಾನೆ ಅಂತಂದ್ರೆ ನೀವು ಹಂಗೆ ಸುಮ್ಮನೆ ಬಿಡ್ತೀರಾ? ನಿಮಗೆ ಸಂಬಳ ಕೊಟ್ಟಿರೋದೇನಕ್ಕೆ? ಅದನ್ನ ಫೈಂಡ್ ಔಟ್ ಮಾಡಿ ಯಾರು ಮಾಡ್ತಾ ಇದಾರೆ ಅವನ್ನ ಗುರುತಿಸಿ ಶಿಕ್ಷೆ ಕೊಡ್ಬೇಕಲ್ವಾ? 3 ವರ್ಷದಿಂದನೇ ಇದು ಬೆಳಕಿಗೆ ಬಂದಿತ್ತು ಅಂತ ಅನ್ನೋದಾದ್ರೆ ಆಗಿನ ಸರ್ಕಾರ ಏನ್ ಮಾಡ್ತಾ ಇತ್ತು? ಕತ್ತೆ ಕಾಯ್ತಾ ಇತ್ತಾ? ನಮ್ಮ ಪ್ರಶ್ನೆ ಇದು. ಯಾಕೆಂದ್ರೆ ಇದು ತುಂಬಾ ಸೆನ್ಸಿಟಿವ್ ವಿಚಾರವಲ್ಲ. ಇವರೆಲ್ಲ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರಲ್ಲ, ಮೊದಲು ಈ ವಿಚಾರದಲ್ಲಿ ಯಾರು ಅನ್ಯಾಯಕ್ಕೊಳಗಾಗಿದ್ದಾರಲ್ಲ ಹೆಣ್ಣು ಮಕ್ಕಳಿಗೆ, ಅವ್ರಿಗೆ ಧೈರ್ಯ ಕೊಡಬೇಕು. ನೀವು ತಪ್ಪು ಮಾಡಿಲ್ಲ, ನೀವು ಈ ವಿಚಾರದಲ್ಲಿ ಧೈರ್ಯವಾಗಿರಿ, ನಿಮ್ಮ ಜೊತೆ ಸರ್ಕಾರ ಇದೆ, ನಿಮ್ಮ ಜೊತೆ ವಿರೋಧ ಪಕ್ಷ ಇದೆ, ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ಒಂದು ಮಾನಸಿಕ ಸ್ಥೈರ್ಯ ಕೊಡೋ ಕೆಲಸವನ್ನು ಮಾಡಬೇಕಾಗಿದೆ ಈ ರಾಜಕಾರಣಿಗಳು. ಆದರೆ ಇವ್ರನ್ನ ಭಾಷೆಗಳು ನೋಡಿದ್ರೆ ತುಂಬ ನಮ್ಗೇನು ಪದ ಬಳಸಬೇಕು ಗೊತ್ತಾಗ್ತಿಲ್ಲ, ಅಷ್ಟು ವರ್ಸ್ಟ್ ಆಗಿದ್ದಾರೆ ಇವರೆಲ್ಲ ಅಂತ. ಅದೇ ಇವರ ಮನೆಯ ಮಕ್ಕಳ ವಿಚಾರದಲ್ಲಿ ಈ ರೀತಿ ಆಗಿದ್ರೆ ಇವ್ರು ಎಷ್ಟು ಟೆನ್ಷನ್ ಆಗ್ತಿತ್ತು ಗೊತ್ತಿತ್ತಾ ಆ ವಿಚಾರವನ್ನ? ನಿಮ್ಗೇನ್ರಿ ಯಾವನ್ ಮನೆ ಹೆಂಗಾರ ಹಾಳಾಗೋಗ್ಲಿ, ಯಾರು ಹಂಚಿದ್ರಲ್ಲ, ಈ ಹಂಚೋದಕ್ಕೆ ಯೋಚನೆ ರೂಪಿಸಿದ್ರಲ್ಲ, ಹಂಚೋದಕ್ಕೆ ಕಳಿಸಿದ್ರಲ್ಲ, ಅವರು ಒಂದು ಸಲ ಯೋಚನೆ ಮಾಡಬೇಕಾಯ್ತು. ಈ ವಿಡಿಯೋಗಳಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳ ವಿಡಿಯೋಗಳು ಏನಾದ್ರು ಇದ್ದಿದ್ರೆ ನಾನು ಈ ಕೆಲಸ ಮಾಡ್ತಾ ಇದ್ನ ಅಂತ ಯೋಚನೆ ಮಾಡಿದ್ರೆ ಈ ದೊಡ್ಡ ಹಗರಣ ಬೆಳಕಿಗೆ ಬರ್ತಾ ಇರಲಿಲ್ಲ. ಹಾಗಂತೇಳಿ ಈ ಹಗರಣದಲ್ಲಿ ಆರೋಪಿಯಾಗಿರುವನ್ನ ಬಚಾವ್ ಮಾಡಬೇಕು ಅಂತ ಉದ್ದೇಶ ಅಲ್ಲ. ಎನ್ಕ್ವೈರಿ ನಡೀಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲಿ. ಆದರೆ ರಾಜಕೀಯ ದುರುದ್ದೇಶಕ್ಕೋಸ್ಕರ ಹೆಣ್ಣು ಮಕ್ಕಳ ವಿಡಿಯೋನ ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಕೂಡ ಅಕ್ಷಮ್ಯ ಅಪರಾಧ. ಅವ್ರನ್ನು ಕೂಡ ಒತ್ತು ಒಳಗಡೆ ತಳ್ಳಬೇಕು, ಅವ್ನು ಯಾವನೇ ಆಗಿರಲಿ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಯಾಕಂತ ಹೇಳಿದ್ರೆ ಇದು ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದೆ ಈ ಹಗರಣ. ಆದರೆ ಎಲ್ಲೋ ಒಂದು ಕಡೆ ಈಗ ಚುನಾವಣೆ ಕೂಡ ನಡೀತಾ ಇದೆ, ಎಲ್ಲೋ ಒಂದು ಕಡೆ ಬಿಜೆಪಿಗೆ NDAಕ್ಕೆ ಎಫೆಕ್ಟ್ ಆಗುತ್ತಾ? ರಾಜ್ಯದ ಮತದಾರರು ಈ ಪ್ರಕರಣವನ್ನು ಹೇಗೆ ನೋಡ್ತಾರೆ ನೋಡಬೇಕು. ಅದೇ ಹೇಳೋದು ಅಂದರೆ, ನೀವು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅದನ್ನು ಮಾತಾಡಿಬಿಟ್ರೆ ಸಮಸ್ಯೆ ಇರಲ್ಲ. ಈಗ ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಅದು ತುಂಬ ಏನು ಪ್ರಕರಣ ಬೆಳಕಿಗೆ ಬಂದು ಒಂದು ವಾರದ ನಂತರನೋ ಅಥವಾ ಆಮೇಲೆ ಸ್ಟೇಟ್ಮೆಂಟ್ ಕೊಟ್ಟರು, ಇಲ್ಲ ನಾವು ಇದನ್ನು ಖಂಡಿಸ್ತೇವೆ, ನಾವು ಇದನ್ನ ಯಾರನ್ನೂ ಬಚಾವ್ ಮಾಡೋ ಉದ್ದೇಶ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಕುಮಾರಸ್ವಾಮಿ ಹೇಳಿದ್ರು, ಉಪ್ಪದಿಂದ ನೀರು ಕುಡಿಲೇಬೇಕು, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆಯನ್ನು ಅನುಭವಿಸಲೇಬೇಕು, ಅದು ನಮ್ಮವರಾಗ್ಲಿ ನಿಮ್ಮವರಾಗ್ಲಿ. ಆಯ್ತು, ಸುಮ್ಮನಿರ್ಬೋದಿತ್ತಲ್ಲ, ಮತ್ತೆ ರಾಜಕೀಯ ಕೆಸರಾಟಕ್ಕೆ ಕಾರಣ ಆದ್ರಿ, ಇದರಿಂದ ಯಾರೋ ಇದ್ದಾರೆ ಇನ್ಯಾರೋ ಇದ್ದಾರೆ ಹೇಳ್ಬೋದಿತ್ತು. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಜ್ವಲ್ ಕಾರಣ ಆಗಿದ್ರೆ ಅದಕ್ಕೆ ಶಿಕ್ಷೆ ಆಗತ್ತೆ. ಅದರ ಜೊತೆಗೆ ಇದರಿಂದ ಯಾರಾದರೂ ಬೇರೆ ಕೈವಾಡ ಇದ್ರೆ ಅವ್ರಿಗೂ ಶಿಕ್ಷೆ ಆಗ್ಬೇಕಂತ ನೀವು ಹೇಳಬೇಕು. ಅದೇನಾಗುತ್ತೆ ಅಂದರೆ ತೀರಾ ವೈಯಕ್ತಿಕ ಲೆವೆಲ್ಗೆ ಇವರೇ ಮಾಡಿಸಿದ್ದಾರೆ ಅನ್ನೋ ಥರ ಆಗುತ್ತೆ. ಅಂದರೆ ತನಿಖೆಯ ದಿಕ್ಕು ತಪ್ಪಿಸೋ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಅದೇ ಹೇಳೋದು, SIT ಈಗೇನು ತನಿಖೆ ಶುರು ಮಾಡಿದೆಯಲ್ಲ, ಅಲ್ಲಿ ಯಾರು ಕೂಡ ಮಧ್ಯಪ್ರವೇಶ ಮಾಡಬಾರ್ದು. ಆಮೇಲೆ ಈ ಥರದ ಸ್ಟೇಟ್ಮೆಂಟ್ಗಳು ಕೊಟ್ಬಿಟ್ರೆ ಅವರಿಗೆ ಕನ್ಫ್ಯೂಸ್ ಆಗುತ್ತೆ, ಈ ರಾಜಕಾರಣಿಗಳು ಹೇಳೋದೇ ನಿಜವೇನೋ ಅನ್ಕೊಂತಾರೆ, ಇವರೆಲ್ಲ ಬುರುಡೆ ಹೊಡಿತಾ ಇರ್ತಾರೆ. ಹಾಗಾಗಿ ಈ SIT ಮಾಡುವಂಥ ತನಿಖೆ ಇದೆಯಲ್ಲ ಬಹಳ ಇಂಪಾರ್ಟೆಂಟು. ಸೊ SIT ಮಾಡೋ ತನಿಖೆಗೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡೋಣ. ಜೊತೆಗೆ ಈ ರಾಜ್ಯದ ಮಹಿಳೆಯರ ಘನತೆಯನ್ನು ಕಾಪಾಡೋ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಸೌಮ್ಯವನ್ನು ವಹಿಸಬೇಕಾಗತ್ತೆ. ಅದನ್ನೆಲ್ಲ ರಿಲೀಸ್ ಮಾಡೋದು, ಅವ್ರ ವಿಚಾರ ಇಟ್ಕೊಂಡು ಮಾತಾಡೋದು ಅದೆಲ್ಲ ಬಿಡಿ ಸ್ವಾಮಿ ಅಂತ ಕೇಳ್ಕೊಳ್ಳೋಣ. ಓಕೆ ಸರ್, ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ತನಿಖೆ ಎಚ್ಚರಿಕೆಗೊಳ್ಳುತ್ತೆ ಅಂತ ನೋಡ್ತಾ ಹೋಗೋಣ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಹೋಟದಲ್ಲಿ.